Dear students, so we have completed chapter number 8. What was the name of the chapter number 8? It is ray optics and optical instruments. What is the name of the chapter? That is ray optics. Ray optics and optical instruments. So this ray optics, in ray optics we treat light as a ray. So ಈ ಥರ ಲೈಟ್ನ ಒಂದು ರೇ ಥರ ಟ್ರೀಟ್ ಮಾಡ್ತೀವಿ. ಹೌದಾನೆ, ಅಂದರೆ ಲೈಟ್ ಟ್ರಾವೆಲ್ಸ್ ಇನ್ ಎ ಸ್ಟ್ರೈಟ್ ಲೈನ್ ಅಂತ ಹೇಳ್ತೀವಿ. ಹೌದಾನೆ. ಸೊ ದಿಸ್ ರೇ ಆಪ್ಟಿಕ್ಸ್ ಈಸ್ ಆಲ್ಸೋ ಕಾಲ್ಡ್ ಜಾಮೆಟ್ರಿಕಲ್ ಆಪ್ಟಿಕ್ಸ್. ರೇ ಆಪ್ಟಿಕ್ಸ್ ಏನಾಗುತ್ತೆ ಇದು ಜಾಮೆಟ್ರಿಕಲ್ ಆಪ್ಟಿಕ್ಸ್. ಯಾಕಂದ್ರೆ ಇನ್ ರೇ ಆಪ್ಟಿಕ್ಸ್ ವಿ ಹ್ಯಾವ್ ಡ್ರಾನ್ ಮೆನಿ ಡಯಾಗ್ರಾಮ್ಸ್. ಹೌದಾ, ಇನ್ ಕೇಸ್ ಆಫ್ ಎ ರೇ ಡಯಾಗ್ರಾಮ್ ಆಫ್ ಎ ಸಿಂಪಲ್ ಮೈಕ್ರೋಸ್ಕೋಪ್, ರೇ ಡಯಾಗ್ರಾಮ್ ಆಫ್ ಎ ಕಾಂಪೌಂಡ್ ಮೈಕ್ರೋಸ್ಕೋಪ್, ಈ ಥರ ಭಾಳ ಡಯಾಗ್ರಾಮ್ಸ್ನ ಬರೆದಿದ್ವಿ. ವೇರ್ ವಿ ಟ್ರೀಟೆಡ್ ಲೈಟ್ ಆಸ್ ಎ ರೇ ಆ್ಯಂಡ್ ವಿ ಮೇಡ್ ದ ಕ್ಯಾಲ್ಕುಲೇಷನ್ಸ್ ಮೇಡ್ ಆನ್ geometry. So triangles are similar, so the angles are alternate angles equal, ಅದೇ ಥರ ಎಲ್ಲ ಮಾಡಿದ್ವಿ. ಹೌದಾನೆ. ಸೊ ಫಾರ್ ಎಕ್ಸಾಂಪಲ್ ದ ರಿಫ್ರಾಕ್ಷನ್ ಥ್ರೂ ಎ ಗ್ಲಾಸ್ ಪ್ರಿಸಮ್. ಹೌದಾನೆ. ಸೊ ಇಲ್ಲಿ ವಿ ಹ್ಯಾವ್ ಯೂಸ್ ಮೆನಿ ಕಾನ್ಸೆಪ್ಟ್ ಬೇಸ್ಡ್ ಆನ್ ಜಾಮಿಟ್ರಿ. ಸೊ ದಟ್ಸ್ ವೈ ಇಟ್ ಇಸ್ ಆಲ್ಸೋ ಕಾಲ್ಡ್ ಎ ಜಾಮೆಟ್ರಿಕಲ್ ಆಪ್ಟಿಕ್ಸ್. ಎಂಥ ಆಪ್ಟಿಕ್ಸ್ ಇದು? ಜಿಯೋಮೆಟ್ರಿಕಲ್ ಆಪ್ಟಿಕ್ಸ್. ಹೌದಾ. ಸೊ ಬಟ್ ಇನ್ ದಿಸ್ ಚಾಪ್ಟರ್, ದಟ್ ಈಸ್ ಚಾಪ್ಟರ್ ನಂಬರ್ 10. Do you know the name of the chapter? Chapter number 10. So it is called as wave optics. ಎಂಥದ್ದು? Wave optics. ಅಂದರೆ in this chapter we treat light as a wave. ಲೈಟ್ನ ಏನಂತ ಕನ್ಸಿಡರ್ ಮಾಡ್ತೀವಿ ನಾವು? ವೇವ್, ಒಂದು ಅಲೆ. ಹೌದಾನೆ, ಶಬ್ದದಲ್ಲ, ಜಸ್ಟ್ ಲೈಕ್ ಎ ವೇವ್ ಆಫ್ ಎ ಸೌಂಡ್. ಹೌದಾನೆ. ಸೊ ವೇವ್ ಆನ್ ದ ಸರ್ಫೇಸ್ ಆಫ್ ಎ ವಾಟರ್. ಹೌದಾ. ಸೊ ಈ ಥರ ವಿ ಟ್ರೀಟ್ ಲೈಟ್ ಆಸ್ ಎ ವೇವ್. ಸೊ ದಿಸ್ ವೇವ್ ಆಪ್ಟಿಕ್ಸ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಫಿಸಿಕಲ್ ಆಪ್ಟಿಕ್ಸ್. ಏನಂತ ಕರಿತೀವಿ ಇದಕ್ಕೆ? ಫಿಸಿಕಲ್ ಆಪ್ಟಿಕ್ಸ್. ಫಿಸಿಕಲ್ optics. And again this chapter is very important, very interesting. This also carries 9 marks in the board examination, and many questions will be 2 or 3 questions will be asked in the NEET or CET exam. So this is wave optics. So before going for the wave optics, so we shall talk of the corpuscular theory of light. CORPU, corpuscular. CORPUSCULAR, corpuscular theory of light. Corpuscular theory of light. So in previous chapter, ray optics ali we learnt many phenomena exhibited by light. What are the first phenomena? We learnt of reflection of light. So then we learnt of refraction of light. So then we learnt of so the scattering of light. Say then we learn dispersion of light. So these are different phenomena that we have learnt about the light in the geometrical optics or the ray optics, where we treated light as a ray. So along these phenomena, light also exhibits some other phenomena, just like interference. Noda ಏನು ಅಂತ ಅದು interference. ಅದೇ ಥರ it exhibits diffraction, not refraction. It exhibits diffraction. It exhibits polarization. So these are some other phenomena exhibited by light. So these phenomena, interference, diffraction and polarization, could not be explained by taking light as a ray. ಅಂದರೆ ಲೈಟನ್ನು ಒಂದು ರೇ ಥರ ಅಂತ ನೀನು ಮನಸ್ಸಲ್ಲಿ ಇಟ್ಕೊಂಡು ನೀನು ಕ್ಯಾಲ್ಕುಲೇಷನ್ ಮಾಡಿದ್ರೆ ನೀನು ಈ 4 ಫಿನಾಮಿನನ್ನು ಎಕ್ಸ್ಪ್ಲೇನ್ ಮಾಡ್ಬೋದು. ಯಾಕೆ ಹಿಂಗಾಗುತ್ತೆ ಅಂತ ಯು ಕ್ಯಾನ್ ಗಿವ್ ಎಕ್ಸ್ಪ್ಲನೇಷನ್. But you cannot give the explanation for these phenomena like interference, diffraction and polarization. ಹೌದಾನೆ. ಸೊ ಹಾಗಾದ್ರೆ ನಾವೆಲ್ಲೋ ತಪ್ಪು ಮಾಡ್ತಾ ಇದ್ದೀವಿ. ಅಂದರೆ ಲೈಟನ್ನು ಬರೀ ನಾವು ರೇ ಥರ ಟ್ರೀಟ್ ಮಾಡಿ ವಿ ಆರ್ ಮೂವಿಂಗ್ ಇನ್ ಎ ರಾಂಗ್ ಡೈರೆಕ್ಷನ್. ಯಾಕಂದರೆ ಬರೀ ಲೈಟ್ ರೇ ಆಗಿದ್ದರೆ ಇದನ್ನು ಎಕ್ಸ್ಪ್ಲೇನ್ ಮಾಡಿಬಿಡೋಗಿತ್ತು, ಈ ಫಿನಾಮಿನನ್. ಬಟ್ ಅದ್ರ ಕೈಲಿ ಇದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲಿಲ್ಲ. ಐ ಕುಡ್ ನಾಟ್ ಎಕ್ಸ್ಪ್ಲೇನ್. ಹೌದಾನೆ. ಸೊ ದಟ್ಸ್ ವೈ ಬೈ ಒನ್ಲಿ ಟೇಕಿಂಗ್ ಲೈಟ್ ಆಸ್ ಎ ರೇ ನಾವು ಯಾವುದೋ ಒಂದು ತಪ್ಪು ದಾರಿಲಿ ಹೋಗ್ತಾ ಇದ್ದೀವಿ. ಸೊ ಆರ್ ಮೂವಿಂಗ್ ಇನ್ ಎ ರಾಂಗ್ ಪಾತ್ ಅಂತ ಸೈಂಟಿಸ್ಟ್ ಥಾಟ್. ಹೌದಾನೆ. ಸೊ ಅವಾಗ ಡೆವಲಪ್ ಆಗಿದೆ ಅದು ವೇವ್ ಆಪ್ಟಿಕ್ಸ್. ವಾಟ್ ಆಪ್ಟಿಕ್ಸ್? ವೇವ್ ಆಪ್ಟಿಕ್ಸ್. ಹೌದಾನೆ. ಸೊ ಬಿಫೋರ್ ಗೋಯಿಂಗ್ ಫಾರ್ ವೇವ್ ಆಪ್ಟಿಕ್ಸ್, ಹೌದಾ, ಸೊ ಯು ಕ್ಯಾನ್ ಸಿ ದ ಪಿಕ್ಚರ್ ಆಫ್ ಎ ಪರ್ಸನ್. ಯಾರಿರ್ಬೋದು? ಹೂಸ್ ಪಿಕ್ಚರ್ ಇಟ್ ಮೇ ಬಿ? ನ್ಯೂಟನ್, ಸರ್ ಐಸಾಕ್ ನ್ಯೂಟನ್. ಯು ನೋ ದ ನ್ಯೂಟನ್ಸ್ ಲಾಸ್ ಆಫ್ ಮೋಷನ್, famous Newton's laws of motion. ಹೌದಾ. ಸೊ ದಿಸ್ ಪರ್ಸನ್ ನ್ಯೂಟನ್, before this Newton, so there was a mathematician called as Descartes. ಎಂಥದ್ದು? Descartes, DESCART, Descartes. So in 1637
in 1637. ಎಲ್ಲ ಇಶ್ಯೂಲ್ಲಿ ನೆನ್ಪಿಡೋದು ಬೇಡ, ಜಸ್ಟ್ ಫಾರ್ ಯುವರ್ ಇನ್ಫಾರ್ಮೇಷನ್. ಬಟ್ ಯು ರಿಮೆಂಬರ್ ದಿಸ್ ನೇಮ್, ಡೆಸ್ಕಾಟ್. ಹೌದಾ, ಗ್ರೇಟ್ ಮ್ಯಾಥಮೆಟಿಷಿಯನ್, ಡೆಸ್ಕಾಟ್ ಥಿಯರಿ. ಮುಂದೆ ಇಫ್ ಯು ಆರ್ ಹೈಯರ್ ಸ್ಟಡೀಸ್ ಯು ವಿಲ್ ಲಿಸನ್ ದಿಸ್ ನೇಮ್, ಡೆಸ್ಕಾಟ್. ಹೌದಾ. ಸೊ ಡೆಸ್ಕಾಟ್ ಏನು ಮಾಡ್ದ, ಈ ಪ್ರಪೋಸ್ ದ ಯಾರಿಗಿಂತ ಈ ವೇವ್ ಥಿಯರಿಗಿಂತ ಮುಂಚೆನೆ ಇವು ಪ್ರಪೋಸ್ ಅನದರ್ ಥಿಯರಿ ದಟ್ ಈಸ್ ಕಾಲ್ಡ್ ಆಸ್ ಕಾರ್ಪಸ್ಕುಲರ್ ಥಿಯರಿ. ಎಂಥದ್ದು? ಕಾರ್ಪಸ್ಕುಲರ್ ಥಿಯರಿ ಆಫ್ ಲೈಟ್. ಸೊ ಪ್ರಪೋಸ್ ದ ಕಾರ್ಪಸ್ಕುಲರ್ ಥಿಯರಿ ಆಫ್ ಲೈಟ್ ಅಂತ ಕೇಳ್ತಾನೆ. ಯು ಶುಡ್ ರೈಟ್ ಇಟ್ ಆಸ್ ಡೆಸ್ಕಾಟ್. ಡೆಸ್ಕಾಟ್ ಪ್ರಪೋಸ್ ದ ಕಾರ್ಪಸ್ಕುಲರ್ ಥಿಯರಿ ಆಫ್ ಲೈಟ್ ಅಥವಾ ಕಾರ್ಪಸ್ಕುಲರ್ ಮಾಡೆಲ್ ಆಫ್ ಲೈಟ್. ಅದು ಏನು ಕಾರ್ಪಸ್ಕುಲರ್ ಮಾಡೆಲ್ ಅಂದರೆ, ಸೊ ಅವನು ಹೇಳಿದ ಡೆಸ್ಕಾಟ್ ಲೈಟ್ ಟ್ರಾವೆಲ್ಸ್ ಇನ್ ದ ಫಾರ್ಮ್ ಆಫ್ ಕಾರ್ಪಸಲ್ಸ್. ಕಾರ್ಪಸಲ್ಸ್ ಅಂದರೆ, ಸೊ ಯು ನೋ ಕಾರ್ಪಸಲ್ಸ್ ಎಂಥದ್ದು? ಕಾರ್ಪಸಲ್ಸ್, CORPUSCU ಕಾರ್ಪಸಲ್ಸ್, LES ಕಾರ್ಪಸಲ್ಸ್. ಕಾರ್ಪಸಲ್ಸ್ ಏನು ಕಾರ್ಪಸಲ್ಸ್ ಅಂದರೆ, ಸೊ ಯಾವುದೋ ಒಂದು ಹಿಟ್ಟು ತಗೊಂತೆ ಕೈಯಲ್ಲಿ, ಸೊ ಕೈಯಲ್ಲಿ ಯಾವ್ದಾದ್ರು ರಾಗಿ ಹಿಟ್ಟು, ಜೋಳದ ಹಿಟ್ಟು ಅಥವಾ ರಂಗೋಲಿ ಹಿಟ್ಟು ತಗೊಂಡು ಜಸ್ಟ್ ಅಂತ ಹೋಗ್ಬಿಡು, ಅವೇನಾಗುತ್ತೆ, ಸೊ ಅವೆಲ್ಲ ಹಿಟ್ಟಿನ ಪಾರ್ಟಿಕಲ್ಸ್ ಏನಾಗುತ್ತೆ ಈ ಥರ ಎಲ್ಲ ದಿಕ್ಕಿನಲ್ಲಿ ದೇ ವಿಲ್ ಸ್ಪ್ರೆಡ್ ಇನ್ ಆಲ್ ಡೈರೆಕ್ಷನ್ಸ್. ಹೌದಾನೆ. ಅದೇ ಥರ ಯು ಟೇಕ್ ದ ಕಾರ್ಪಸಲ್ಸ್ ಆಫ್ ದ ಫ್ಲವರ್, ಯಾವುದೋ ಒಂದು ದಾಸವಾಳದ್ದು ಏನೋ ಕಾರ್ಪಸಲ್ಸ್ ಮೋಸ್ಟ್ಲಿ ಬಯಾಲಜಿಯಲ್ಲಿ ನೋಡಿದ್ರೆ. ಹೌದಾನೆ. ಅದು ಮೇಲ್ಗಡೆ ಪುಡಿ ಇರುತ್ತಲ್ಲ, ಸೊ ಹೂನಲ್ಲಿ ಮೇಲ್ಗಡೆ ಹಿಂಗೆ ಇದರಲ್ಲಿ ಏನಂತ ಕರೀತಾರೆ, ಸ್ಟಿಗ್ಮಾ, ಸ್ಟೆಮ್ ಅನ್ನೋದ, ಆ ಪುಡಿ ತಗೊಂಡು ಹೂದು, ಸೊ ಇಟ್ ವಿಲ್ ಸ್ಪ್ರೆಡ್ ಇನ್ ಆಲ್ ಡೈರೆಕ್ಷನ್. ಆ ಥರ ಲೈಟ್ ಏನು ಮಾಡುತ್ತೆ, ಕಾರ್ಪಸಲ್ಸ್ ಥರ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ ಅಂತ ಹೇಳ್ದ. ಸ್ಪ್ರೆಡ್ ಆಗುತ್ತೆ ಅಂತ ಹೇಳ್ದ. ದಟ್ ಈಸ್ ಕಾಲ್ಡ್ ಕಾರ್ಪಸ್ಕುಲರ್ ಥಿಯರಿ. ಹೌದಾನೆ. ಸೊ ಅಂದರೆ ಯು ಕ್ಯಾನ್ ಸಿ ಇನ್ ದಿಸ್ ಡಯಾಗ್ರಾಮ್ ನ್ಯೂಟನ್ಸ್, ಆ್ಯಕ್ಚುಲಿ ಹೇಳ್ತೇನೆ ನ್ಯೂಟನ್ಸ್ ಕಾರ್ಪಸ್ಕುಲರ್ ಥಿಯರಿ ಅಂತ ಹೇಳ್ತೇನೆ. ಯಾಕೆ ಅಂದರೆ ನ್ಯೂಟನ್ ಡೆವಲಪ್ಡ್ ದ ಫರ್ದರ್ ಥಿಯರಿ. ಫಸ್ಟ್ ಪ್ರಪೋಸ್ ಮಾಡಿದ್ದಾರು ಡೆಸ್ಕಾಟ್, ಅದನ್ನು ನ್ಯೂಟನ್ ಏನು ಮಾಡ್ದ, ಸೊ ಈ ಫರ್ದರ್ ಡೆವಲಪ್ಡ್. ಸೊ ದಟ್ಸ್ ವೈ ಇಟ್ ಇಸ್ ಕಾಲ್ಡ್ ಜನ್ಸ್ ಕಾರ್ಪಸ್ಕುಲರ್ ಥಿಯರಿ, ಬಟ್ ಫಸ್ಟ್ ಇಟ್ ವಾಸ್ ಪ್ರಪೋಸ್ ಬೈ ಡೆಸ್ಕಾಟ್. ಹೌದಾನೆ. ಸೊ ಯು ಕ್ಯಾನ್ ಸಿ ಇನ್ ದಿಸ್ ಡಯಾಗ್ರಾಮ್. ಸೊ ದೀಸ್ ಆರ್ ದ ಕಾರ್ಪಸಲ್ಸ್. ನೋಡಿ, ಸಣ್ಣ 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 ಬಾಲ್ಗಳ ಥರ ಇದೆ. ಸೊ ದೇ ಆರ್ ಜಸ್ಟ್ ಲೈಕ್ ಟೈನಿ ಬಾಲ್ಸ್. ಹೌದಾ. ಸೊ ದೀಸ್ ಟೈನಿ ಬಾಲ್ಸ್ ದೇ ಆರ್ ದ ಕಾಲ್ಡ್ ಆಸ್ ದ ಕಾರ್ಪಸಲ್ಸ್ ಆಫ್ ದ ಲೈಟ್. ಕಾರ್ಪಸಲ್ಸ್ ಆಫ್ ದ ಲೈಟ್. ಹೌದಾ. ಸೊ ಯು ಕ್ಯಾನ್ ಸಿ ಇನ್ ದಿಸ್, ಈ ಡಯಾಗ್ರಾಮ್ ನೋಡಿ. ಹೌದಾ. ಸೊ ಇಟ್ ಈಸ್ ಎ ಸನ್. It is a sun. So where the sun is emitting light, where the sun is emitting light in all directions. ಎಲ್ಲ ದಿಕ್ಕಿನಲ್ಲಿ ಲೈಟ್ ಎಮಿಟ್ ಮಾಡ್ತಾ ಇದ್ದಾನೆ ಇನ್ ದ ಫಾರ್ಮ್ ಆಫ್ ಕಾರ್ಪಸಲ್ಸ್. ನೋಡಿ, ಚಿಕ್ಕ ಚಿಕ್ಕ ಬಾಲ್ ಥರ ಅವನು ಏನು ಮಾಡ್ತಾ ಇದ್ದಾನೆ, ಲೈಟ್ನ ಎಮಿಟ್ ಮಾಡ್ತಾ ಇದ್ದಾನೆ. ಸೊ ಈ ಥರ ಲೈಟು ಚಿಕ್ಕ ಚಿಕ್ಕ ಕಣಗಳ ಥರ, ಸ್ಮಾಲ್ ಪಾರ್ಟಿಕಲ್ಸ್ ಥರ ಅದು ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ಯು ಕ್ಯಾನ್ ಸಿ ಎ ಟಾರ್ಚ್. ನೋಡಿ, ಟಾರ್ಚಿಂದ ಲೈಟ್ ಏನಾಗುತ್ತೆ, ಇಟ್ ಮೀನ್ಸ್ ಜಸ್ಟ್ ಲೈಕ್ ದ ಕಾರ್ಪಸಲ್ಸ್ ಅಂತ ಅವನು ಹೇಳ್ದ. ಯಾರು? ಡೆಸ್ಕಾಟ್. ಅದನ್ನು ಡೆವಲಪ್ ಮಾಡಿದ್ದಾರು ನ್ಯೂಟನ್. ದಟ್ಸ್ ವೈ ಇಟ್ ಇಸ್ ಕಾಲ್ಡ್ ನ್ಯೂಟನ್ಸ್ ಕಾರ್ಪಸ್ಕುಲರ್ ಥಿಯರಿ. ಅದನ್ನು ಕ್ಯಾಲ್ಕುಲೇಷನ್ ಎಲ್ಲ ಜಾಸ್ತಿ ಮಾಡಿದ್ದು ಯಾರು? ನ್ಯೂಟನ್. ಬಟ್ ಇಟ್ ವಾಸ್ ಪ್ರಪೋಸ್ಡ್ ಫಸ್ಟ್ ಇನ್ ದ ಬಿಗಿನಿಂಗ್ ಬೈ ಯಾರು? ಡೆಸ್ಕಾಟ್. ಹೌದಾನೆ. ಸೊ ಹಾಗಾದ್ರೆ ನೋಡಿ, ಯು ಕ್ಯಾನ್ ಸಿ ಇನ್ ದಿಸ್ ಡಯಾಗ್ರಾಮ್. ನೋಡಿ, ಇಲ್ಲಿ ಈ ಡಯಾಗ್ರಾಮ್ ನೋಡಿ, ದೀಸ್ ಆರ್ ಕಾರ್ಪಸಲ್ಸ್ ಆಫ್ ಡಿಫ್ರೆಂಟ್ ಸೈಜ್. ನೋಡಿ, ದೊಡ್ಡ ಕಾರ್ಪಸಲ್ಸ್ ಇದೆ, ಇಲ್ಲಿ ಚಿಕ್ಕ ಕಾರ್ಪಸಲ್ಸ್, ಇನ್ನು ಟೈನಿ ಕಾರ್ಪಸಲ್ಸ್. ಹೌದಾನೆ. ಸೊ ದೀಸ್ ಆಲ್ ಕಾರ್ಪಸಲ್ಸ್ ಆರ್ ರೀಚಿಂಗ್ ದ ರೆಟಿನಾ ಆಫ್ ಅವರ್ ಐ. ನಮ್ಮ ಕಣ್ಣಿನ ರೆಟಿನಾ ಮೇಲೆ ಬಂದು ಬೀಳುತ್ತೆ. ಹೌದಾ. ಸೊ ಅವನಂತ ಹೇಳ್ದ ಯಾರು? ಡೆಸ್ಕಾಟ್. ಸೊ ಡೆಸ್ಕಾಟ್ ಪ್ರಪೋಸ್ ಮಾಡಿಬಿಟ್ಟ, ನ್ಯೂಟನ್ ಹೇಳ್ತಾ ಇದ್ದಾನೆ ಇವಾಗ. ಹೌದಾ. ಸೊ ಯು ಕ್ಯಾನ್ ಸಿ ಡಿಫ್ರೆಂಟ್ ಕಲರ್ಸ್. ನಮಗೆ ಗೊತ್ತು, ವೈಟ್ ಲೈಟ್ ಕನ್ಸಿಸ್ಟ್ ಆಫ್ 7 ಕಲರ್ಸ್. ಸೊ ಬೇರೆ ಯಾಕೆ 7 ಕಲರ್ಸ್ ಆಗುತ್ತೆ? ದಟ್ ವಾಸ್ ಅ ಕ್ವಶನ್. ಹೌದಾನೆ. ಸೊ ಅವ್ರು ಆನ್ಸರ್ ಮಾಡಿದ್ರು ಯಾರು? ನ್ಯೂಟನ್. ಸೊ ದ ಲೈಟ್ ಕಲರ್ ಡಿಪೆಂಡ್ಸ್ ಅಪಾನ್ ದ ಸೈಜ್ ಆಫ್ ದ ಕಾರ್ಪಸಲ್ಸ್ ಅಂತ ಹೇಳ್ಬಿಟ್ಟು ಅವನು. ಡಿಪೆಂಡ್ಸ್ ಅಪಾನ್ ದ ಸೈಜ್ ಆಫ್ ದ ಕಾರ್ಪಸಲ್ಸ್ ಅಂತ ಈ ಗೇವ್ ದ ಆನ್ಸರ್. ಹೌದಾ. ಸೊ ಬೈ ಯೂಸಿಂಗ್ ದಿಸ್ ಕಾರ್ಪಸ್ಕುಲರ್ ಥಿಯರಿ, ಡೆಸ್ಕಾಟ್ ಕುಡ್ ಎಕ್ಸ್ಪ್ಲೇನ್ ರಿಫ್ಲೆಕ್ಷನ್. ರಿಫ್ಲೆಕ್ಷನ್ ಯಾಕಾಗುತ್ತೆ ಮತ್ತು ರಿಫ್ರಾಕ್ಷನ್ ಯಾಕಾಗುತ್ತೆ ಅಂತ ಅವನು ಎಕ್ಸ್ಪ್ಲೇನ್ ಮಾಡ್ಬಿಟ್ಟ ಬೈ ಯೂಸಿಂಗ್ ಕಾರ್ಪಸ್ಕುಲರ್ ಥಿಯರಿ. ಯಾರು? ಡೆಸ್ಕಾಟ್. ಹೌದಾನೆ. ಸೊ ನೋಡಿ, ದಿಸ್ ಇಸ್ ಎ ಬಾಲ್. ಸೊ ಇನ್ನು ಬಾಲ್ ಇಲ್ಲಿಂದ ಎಸ್ತಿದ್ದೀವಿ. ಅದು ವೆನ್ ಇಟ್ ಹಿಟ್ಸ್ ಎ ವಾಲ್, again it follows the laws of reflection and it will come back. So this is the normal drum. This is the angle of incidence, this is the angle of refraction. Again ball is just like a particle. ಈ ಥರ ಕಾರ್ಪಸಲ್ಸ್ ಇದೆ, ಕೆಲಸ ಮಾಡ್ತವೆ ಅಂತ ಹೇಳ್ಬಿಟ್ಟ ಡೆಸ್ಕಾಟ್ ಹೇಳ್ದ. ಸೊ ಬೈ ಯೂಸಿಂಗ್ ದಿಸ್ ಕಾರ್ಪಸ್ಕುಲರ್ ಥಿಯರಿ, ಡೆಸ್ಕಾಟ್ could explain reflection and he derived the Snell's law of refraction. ಈ ರಿಫ್ರಾಕ್ಷನ್ Snell's law, sin I by sin r, that is equal to some constant ಅಂತ నేను ಡಿರೈವ್ ಮಾಡಿದ್ವಲ್ಲ, ಅದನ್ನು ಅವನು ಈ ಕುಡ್ ಎಕ್ಸ್ಪ್ಲೇನ್. ಯಾರು? ಡೆಸ್ಕಾಟ್. ಬೈ ಯೂಸಿಂಗ್ ದ ಕಾರ್ಪಸ್ಕುಲರ್ ಥಿಯರಿ. ಹೌದಾನೆ. ಸೊ ದಿಸ್ ಕಾರ್ಪಸ್ಕುಲರ್ ಥಿಯರಿ ಪ್ರಕಾರ ಮತ್ತವನು ಅಂತ ಹೇಳಿದ ಯಾರು? ಡೆಸ್ಕಾಟ್. ಈ ಕುಡ್ ಎಕ್ಸ್ಪ್ಲೇನ್ ದ ರಿಫ್ರಾಕ್ಷನ್. ಎಂಥದ್ದು? ದಿಸ್ ಇಸ್ ರಿಫ್ಲೆಕ್ಷನ್. ನೋಡಿ, ಯು ಕುಡ್ ಎಕ್ಸ್ಪ್ಲೇನ್ ದ ರಿಫ್ರಾಕ್ಷನ್. ಆಫ್ ಲೈಟ್. ನೋಡಿ, ದಿಸ್ ಇಸ್ ದ ರಿಫ್ರಾಕ್ಷನ್ ಆಫ್ ಲೈಟ್. ಹೌದಾ. ಸೊ ವೆನ್ ಲೈಟ್ ರೇ travels from one medium to another medium, so at the point of incidence it will bend. This is the normal. So ಇದು ಬೆಂಡ್ ಆಗುತ್ತೆ. ಹೌದಾನೆ. ಸೊ ಮತ್ತೆ ಹಿಂಗೆ ಬಂದರೆ ಅಗೇನ್
ಡೆನ್ಸರ್ ಟು ರೇರರ್ ಮೀಡಿಯಮ್ ಇದು ಬೆಂಡ್ ಆಗುತ್ತೆ ಅಂತ ಹೇಳ್ದ. ಹೌದಾ? ಮತ್ತೆ ಅವನು ಯಾರು ದಿಸ್ ಪರ್ಸನ್ ಡೆಸ್ಕಾಟ್ ಅವನು ಅಂತ ಹೇಳ್ದ, ವೆನ್ ಲೈಟ್ ಟ್ರಾವೆಲ್ಸ್ ಫ್ರಮ್ ರೇರರ್ ಮೀಡಿಯಮ್ ಜಸ್ಟ್ ಲೈಕ್ ಏರ್ ಟು ಡೆನ್ಸರ್ ಮೀಡಿಯಮ್ ಜಸ್ಟ್ ಲೈಕ್ ವಾಟರ್. ಹೌದಾ? ಸೊ ಅವನು ಹೇಳ್ದ ದ ಸ್ಪೀಡ್ ಆಫ್ ಲೈಟ್ ಇನ್ಕ್ರೀಸಸ್ ಅಂತ ಹೇಳ್ಬಿಟ್ಟ. ದ ಸ್ಪೀಡ್ ಆಫ್ ಲೈಟ್ ಇನ್ಕ್ರೀಸಸ್ ಅಂತ ಹೇಳಿದ್ದ ಬೈ ಯೂಸಿಂಗ್ ಕಾರ್ಪಸ್ಕುಲರ್ ಥಿಯರಿ. ಬಟ್ ನಮಗೆ ಗೊತ್ತು ಇಟ್ ವಿಲ್ ನಾಟ್ ಇನ್ಕ್ರೀಸ್, ಇಟ್ ವಿಲ್ ಡಿಕ್ರೀಸ್. ನೆನಪಿರ್ಬೇಕು, ಹೌದಾನೆ? ಬಟ್ ಡೆಸ್ಕಾಟ್ ಹೇಳ್ತಾ ಇದ್ದಾನೆ ಅದು ಸ್ಪೀಡ್ ಆಫ್ ಲೈಟ್ ಇನ್ಕ್ರೀಸ್ ಆಗುತ್ತೆ ವೆನ್ ಇಟ್ ಟ್ರಾವೆಲ್ಸ್ ಫ್ರಮ್ ರೇರರ್ ಟು ಡೆನ್ಸರ್ ಮೀಡಿಯಮ್ ಇಟ್ ವಿಲ್ ಇನ್ಕ್ರೀಸ್ ಅಂತ ಹೇಳ್ದ. ಮತ್ತು ಬೈ ಯೂಸಿಂಗ್ ದಿಸ್ ಈ ಕುಡ್ ಡಿರೈವ್ ದ ಸ್ನೆಲ್ಸ್ ಲಾ ಆಫ್ ರಿಫ್ರಾಕ್ಷನ್. ಹೌದಾ? ಸೊ ದಿಸ್ ಪರ್ಸನ್ ನ್ಯೂಟನ್ ಏನು ಮಾಡ್ಬಿಟ್ಟ, ಸೊ ಈ ವಾಸ್ ಎ ಗ್ರೇಟ್ ಮ್ಯಾಥಮೆಟಿಷಿಯನ್ ಆಸ್ ವೆಲ್ ಎಸ್ ಎ ಫಿಸಿಸಿಸ್ಟ್. ಹೌದಾನೆ? ಸೊ ಈ ವಾಸ್ ಎ ವೆರಿ ಗ್ರೇಟ್ ಅಥಾರಿಟಿ ಅಟ್ ದಟ್ ಟೈಮ್. ಹೌದಾ? ಸೊ ಅವ್ನ ಮಾತನ್ನ ಯಾರು ಮೀರಂಗಿರಲಿಲ್ಲ. ಸೊ ಯಾಕಂದ್ರೆ ಈ ವಾಸ್ ಅ ಗ್ರೇಟ್ ಸೈಂಟಿಸ್ಟ್ ಜಸ್ಟ್ ಲೈಕ್ ಅವರ್ ರಾಮನ್ ಅಥವಾ ಐನ್ಸ್ಟೈನ್. ಸೊ ಇನ್ 17th century ವಾಸ್ ಅ ಗ್ರೇಟ್ ಸೈಂಟಿಸ್ಟ್. ಹೌದಾ? ಸೊ ಈ ಡೆವಲಪ್ಡ್ ದ ಕಾರ್ಪಸ್ಕುಲರ್ ಥಿಯರಿ ಆ್ಯಂಡ್ ಪಬ್ಲಿಷ್ಡ್ ಎ ಬುಕ್ ಕಾಲ್ಡ್ ಆಸ್ ಆಪ್ಟಿಕ್ಸ್. OPTICS ಆ ಲ್ಯಾಂಗ್ವೇಜಲ್ಲಿ. ನಮ್ಮದ್ರಲ್ಲಿ OPTICS. ಅವನು ಆಪ್ಟಿಕ್ಸ್ ಅನ್ನೋ ಬುಕ್ನ ಅವನು ರಿಲೀಸ್ ಮಾಡ್ದ. ಸೊ ಬೇಸ್ಡ್ ಆನ್ ಕಾರ್ಪಸ್ಕುಲರ್ ಥಿಯರಿ. ಸೊ ಇಟ್ ವಾಸ್ ಎ ವೆರಿ ಪಾಪ್ಯುಲರ್ ಬುಕ್ ಅಟ್ ದಟ್ ಟೈಮ್. ಸೊ many people, all scientists believed in Newton's theory of corpuscular theory. But we know that corpuscular theory failed. ಯಾಕಂದರೆ ಅವರು ಹೇಳ್ತೇವೆ when light ray travels from rarer to denser medium according to corpuscular theory the velocity increases ಅಂತ ಹೇಳ್ತೇನೆ. ಬಟ್ ಆ್ಯಕ್ಚುಲಿ ಹೌದಾ, ವೆಲಾಸಿಟಿ ಡಿಕ್ರೀಸಸ್. ಹೌದಾನೆ? ಸೊ ನೆಕ್ಸ್ಟ್ ಬಂದ, ಯಾಕಂದರೆ ಫೇಲ್ ಆಗ್ತಾ ಇದೆ, ಇಟ್ ಕುಡ್ ನಾಟ್ ಎಕ್ಸ್ಪ್ಲೇನ್ ದ ವೆಲಾಸಿಟಿ ಆಫ್ ಲೈಟ್ ಹ್ಯಾಕಿಂಗ್ ಆಗ್ತಾ ಇದೆ ಅಂತ. ಹೌದಾ? ಸೊ ನೆಕ್ಸ್ಟ್ ಕೇಮ್ ದ ಡಚ್ ಫಿಸಿಸಿಸ್ಟ್. ಯಾರು ಬಂದ ನೆಕ್ಸ್ಟು? ಡಚ್ ಫಿಸಿಸಿಸ್ಟ್, ದಟ್ ಈಸ್ ಕ್ರಿಶ್ಚಿಯನ್ ಹೈಗನ್. ಸೊ ನೆಕ್ಸ್ಟ್ ಕೇಮ್ ದ ಡಚ್ ಫಿಸಿಸಿಸ್ಟ್ ಕ್ರಿಶ್ಚಿಯನ್ ಹೈಗನ್. CHRISTIAN ಕ್ರಿಶ್ಚಿಯನ್ ಹೈಗನ್. HUYGEN ಕ್ರಿಶ್ಚಿಯನ್ ಹೈಗನ್ ಬಂದ. ಹೌದಾನೆ? ಇನ್ 1678 ಅವ್ರು ಡೆಸ್ಕಾಟ್ ಎಲ್ಲ ಹೇಳಿದ್ದೆ ಎಷ್ಟು? 1637 ನೋಡಿ, ಹೆಚ್ಚು ಕಡಿಮೆ 40 years ಎವ್ರಿಬಡಿ ಬಿಲೀವ್ಡ್ ಇನ್ ದ ಕಾರ್ಪಸ್ಕುಲರ್ ಥಿಯರಿ. ಬಟ್ ಇನ್ 1678 ಹೈಗನ್ ಪುಟ್ ಫಾರ್ವರ್ಡ್ ದ ವೇವ್ ಥಿಯರಿ ಆಫ್ ಲೈಟ್. ನಾವು ಈ ಚಾಪ್ಟರ್ ಓದ್ತೀವಲ್ಲ, ಅದೇ ವೇವ್ ಥಿಯರಿ ಆಫ್ ಲೈಟ್. ಸೊ ವೆರಿ ಇಂಪಾರ್ಟೆಂಟ್ ಮತ್ತು ವೆರಿ ಫೇಮಸ್ ಮತ್ತು ವೆರಿ ಅಥೆಂಟಿಕೇಟೆಡ್ ಥಿಯರಿ, ವೇವ್ ಥಿಯರಿ ಆಫ್ ಲೈಟ್. ಹೌದಾನೆ? ಸೊ ಇನ್ ದಿಸ್ ಚಾಪ್ಟರ್ he says that light travels in the form of waves. ಲೈಟ್ ಏನು ಮಾಡ್ತದು? ವೇವ್ಸ್ ಥರ ಹೋಗುತ್ತೆ ಅಂತ ಅವನು ಹೇಳ್ದ. ಸೊ by using this wave theory, so he could explain the phenomena of like reflection. ನಾವು ಓದ್ತೀವಿ ಚಾಪ್ಟ್ರಲ್ಲಿ. It could explain refraction, ಅಂದರೆ ಸ್ನೆಲ್ಸ್ ಲಾ it could explain. ಮತ್ತು it predicted that when light travels from rarer to denser medium, when the light ray travels from rarer to denser medium, so ನಿಮಗೆ ಗೊತ್ತು it will bend towards the normal ಕಡೆ ಬಗ್ಗುತ್ತೆ ಅಂತ ಹೇಳ್ದ. ಯಾರು? ಹೈಗನ್, by using the wave theory. And he also said that when light travels from rarer to denser medium its velocity decreases ಅಂತ ಪ್ರೂವ್ ಮಾಡ್ದ. its velocity decreases ಅಂದರೆ when light travels from say air to water, air is rarer, water denser, so its velocity decreases ಅಂತ he proved. ಸೊ ದಟ್ ಇಸ್ ದ ಅಬ್ಸರ್ವ್ಡ್ ಫಿನಾಮಿನಾ. ಅದು ನಿಜವಾಗ್ಲೂ ಆಗ್ತಾ ಇರೋದೇ ಅದು. ಬಟ್ ಡೆಸ್ಕಾರ್ಟ್ ತಪ್ಪು ಹೇಳಿದ್ದ, ಅದು ಇನ್ಕ್ರೀಸ್ ಅಂತ ಹೇಳ್ಬಿಟ್ಟಿದ್ದ. ಬಟ್ ಆ್ಯಕ್ಚುಲಿ ಇಟ್ ಡಿಕ್ರೀಸಸ್ ಅಂತ ಹೇಳ್ದ. ಹೌದಾನೆ? ಸೊ ದಿಸ್ ವಾಸ್ ಕಾಂಟ್ರಡಿಕ್ಷನ್ ಟು ದ ಪ್ರಿಡಿಕ್ಷನ್ಸ್ ಮೇಡ್ ಬೈ ಯಾರು? ಡೆಸ್ಕಾರ್ಟ್. ಸೊ ದಟ್ಸ್ ವೈ ಹೈಗನ್ಸ್ ವೇವ್ ಥಿಯರಿ ವಾಸ್ ವೆರಿ ಫೇಮಸ್. ಬಟ್ ಮೆನಿ ಪೀಪಲ್ ಹೆಸಿಟೇಟೆಡ್ ಟು ಬಿಲೀವ್ ಇನ್ ಹೈಗನ್ಸ್ ವೇವ್ ಥಿಯರಿ. ಬಟ್ ಭಾಳ ಜನ ಇನ್ನು ಒಪ್ಪಕ್ಕೆ ರೆಡಿ ಇರಲಿಲ್ಲ. ಯಾಕೆ? because corpuscular theory was developed by Newton. He was a very great authority. ಸೊ ಅದು ಕಾರಣ ಭಾಳ ಜನ ರೆಡಿ ಇರಲಿಲ್ಲ. ಹೌದಾನೆ? ಸೊ ಈ ಥರ ಏನಾಗುತ್ತೆ, ಸ್ಪೀಡ್ ಆಫ್ ಲೈಟ್ ಡಿಕ್ರೀಸ್ ಆಗುತ್ತೆ ಅಂತ ತೋರಿಸ್ಕೊಟ್ಟಿದ್ದೆ ಯಾರು ಅಂದರೆ ಫಕಾಲ್ಟ್. ನೆನ್ಪಿಟ್ಕೊಳ್ಳಿ, FOUCAULT, ಫಕಾಲ್ಟ್ is the name of scientist. So he proved that when light travels from rarer to denser medium its velocity decreases ಅಂತ ಪ್ರೂವ್ ಮಾಡ್ದ by using Huygens wave theory. So that was the real fact. ಹೌದಾ? ಸೊ ಎಷ್ಟರಲ್ಲಿ ಮಾಡಿದ್ದ ಅಂದರೆ 1850. just for your information. ಹೌದಾ? ಸೊ ದಿಸ್ ವೇವ್ ಥಿಯರಿ ವಾಸ್ ರೆಡಿಲಿ ಅಕ್ಸೆಪ್ಟೇಬಲ್. ಯಾಕಂದರೆ ಇಟ್ ಕುಡ್ ಎಕ್ಸ್ಪ್ಲೇನ್. ಯಾಕೆ ವೇವ್ ಥಿಯರಿ ಭಾಳ ಫೇಮಸ್ ಆಗ್ಬಿಡ್ತು ಅಂದರೆ ಇಟ್ ಕುಡ್ ಎಕ್ಸ್ಪ್ಲೇನ್ ರಿಫ್ಲೆಕ್ಷನ್, ಇಟ್ ಕುಡ್ ಎಕ್ಸ್ಪ್ಲೇನ್ ರಿಫ್ರಾಕ್ಷನ್, ಆಲ್ಸೋ ಇಟ್ ಕುಡ್ ಎಕ್ಸ್ಪ್ಲೇನ್ ಎಂಥದ್ದು? ಸೊ ದ ಡಿಸ್ಪರ್ಷನ್ ಎಕ್ಸ್ಪ್ಲೇನ್ ಮಾಡ್ತು. ಹೌದಾನೆ? ಸೊ ಇಟ್ ಕುಡ್ ಎಕ್ಸ್ಪ್ಲೇನ್ ಸ್ಕ್ಯಾಟ್ರಿಂಗ್,
ಇದೆಲ್ಲ ಎಕ್ಸ್ಪ್ಲೇನ್ ಮಾಡಿತ್ತು. ಇದನ್ನು ಇದು ರೇ ಆಪ್ಟಿಕ್ಸ್ ಎಕ್ಸ್ಪ್ಲೇನ್ ಮಾಡಿತ್ತು. ಅಲಾಂಗ್ ವಿತ್ ದಿಸ್ ಇಟ್ ಕುಡ್ ಎಕ್ಸ್ಪ್ಲೇನ್ ಇಂಟರ್ಫಿಯರೆನ್ಸ್. ನೋಡೋಣ ಏನಂತ ಇಂಟರ್ಫಿಯರೆನ್ಸ್. ಆಲ್ಸೋ ಇಟ್ ಕುಡ್ ಎಕ್ಸ್ಪ್ಲೇನ್ ಡಿಫ್ರಾಕ್ಷನ್. ಇವೆರಡೂ ಫಿನಾಮಿನಾ ಅದೇನು ಮಾಡ್ತು, ಇಟ್ ಕುಡ್ ಎಕ್ಸ್ಪ್ಲೇನ್, ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ಬಿಡುತ್ತೆ. ಅದು ಹೈಗನ್ಸ್ ವೇವ್ ಥಿಯರಿ. ಸೊ ದಟ್ ವೈ ಇಟ್ ಬಿಕಮ್ ಫೇಮಸ್. ಹೌದಾನೆ. ಸೊ ಮತ್ತೆ ಇನ್ 1801 ಗ್ರೇಟ್ ಸೈಂಟಿಸ್ಟ್ ಥಾಮಸ್ ಯಂಗ್, ಬೈ ನೇಮ್ ಥಾಮಸ್ ಯಂಗ್. ಹೌದಾ? ಸೊ ಥಾಮಸ್ ಯಂಗ್, THOMAS. ನೋಡಿ ಭಾಳ ಜನ ಸೈಂಟಿಸ್ಟ್ ಹೆಸರು ಹೇಳ್ತಾ ಇದ್ದೀನಿ, ಥಾಮಸ್ ಯಂಗ್. ಸೊ ಬೈ ಎಂಡ್ ಆಫ್ ದಿಸ್ ಚಾಪ್ಟರ್ ಯು ವಿಲ್ ನೋ ಹಿಸ್ ನೇಮ್. ಹೌದಾನೆ? ಸೊ ವೆರಿ ಫೇಮಸ್ ಸೈಂಟಿಸ್ಟ್. ಸೊ ಥಾಮಸ್ ಯಂಗ್ ಏನು ಮಾಡ್ಬಿಟ್ಟ, ಈ ಪರ್ಫಾರ್ಮ್ಡ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್. ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಮಾಡೋದು ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್. ಇಟ್ ಇಸ್ ಕಾಲ್ಡ್ ಆಸ್ ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ ಅಂತ. ಹೌದಾ? ಸೊ ಬೈ ಯೂಸಿಂಗ್ ಡಬಲ್ ಸ್ಲಿಟ್ಸ್ ಅಂದರೆ ಗೊತ್ತಲ್ಲ, ಸ್ಲಿಟ್ಸ್ ಅಂದರೆ ಕಿಂಡಿಗಳು, ಬೆಳಕಿನ ಕಿಂಡಿಗಳು. ನಿಮ್ಮ ಮನೆ ಬಾಗಿಲು ಹಾಕಿರ್ತೀವಿ, ಎಲ್ಲೋ ಒಂದು ಕಿಂಡಿಲಿ ಬೆಳಕು ಬರ್ತಾ ಇರುತ್ತೆ. ದಟ್ ಇಸ್ ಕಾಲ್ಡ್ ಆಸ್ ಸ್ಲಿಟ್. ಹೌದಾನೆ? ಸೊ ಈ ಪರ್ಫಾರ್ಮ್ಡ್ ಎ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್. ಇಲ್ಲೊಂದು ಲೈಟ್ ಬಂತು. ಸೊ ದಿಸ್ ದ ಲೈಟ್ ರೇ. ಸೊ ಇದೊಂದು ಕಿಂಡಿ, ಇದೊಂದು ಸ್ಲಿಟ್ಟು. ಸೊ ಏನು ಮಾಡ್ತಾ ಇತ್ತು, ದಿಸ್ ಲೈಟ್ ರೇ ಯಾವಾಗ ಎರಡು ಸ್ಲಿಟ್ಟಿಂದ ಹೊರ ಬರ್ತಾ ಇತ್ತು ಇನ್ ದ ಫಾರ್ಮ್ ಆಫ್ ಎ ವೇವ್, ಇಲ್ಲೊಂದು ಸ್ಕ್ರೀನ್ ಇಟ್ಬಿಟ್ರೆ ಅಲ್ಲೇನು ಮಾಡ್ತಾಯಿತ್ತು, ಇಟ್ ವಾಸ್ ಪ್ರೊಡ್ಯೂಸಿಂಗ್ ಎ ಬ್ಯಾಂಡ್. ಇಲ್ಲಿ ಬ್ರೈಟ್ ಕಲರ್ ಒಂದು ಬ್ಯಾಂಡ್ ಫಾರ್ಮ್ ಆಗೋದು, ನೆಕ್ಸ್ಟ್ ಇಲ್ಲಿ ಡಾರ್ಕ್, ನೆಕ್ಸ್ಟ್ ಇಲ್ಲಿ ಬ್ರೈಟ್, ನೆಕ್ಸ್ಟ್ ಇಲ್ಲಿ ಡಾರ್ಕ್. ನೋಡೋಣ ನೆಕ್ಸ್ಟ್ ಅದು. ಹೌದಾನೆ? ಸೊ ಈ ಥರ ಬ್ಯಾಂಡ್ಗಳನ್ನ ಫಾರ್ಮ್ ಮಾಡ್ತಾ ಇತ್ತು. ಎಲ್ಲ ಕಡೆ ಬ್ರೈಟ್ ಇರ್ತಿರ್ಲಿಲ್ಲ, ಅದು ಎಲ್ಲ ಕಡೆ ಕತ್ಲಿರ್ತಾ ಇರಲಿಲ್ಲ. ಒಂದು ಕಡೆ ಬೆಳಕು, ಒಂದು ಕಡೆ ಕತ್ಲು, ಬೆಳಕು, ಮತ್ತೊಂದು ಕಡೆ ಕತ್ಲು, ಈ ಥರ ಅದು ಆಗ್ತಾ ಇತ್ತು. ಹೌದಾನೆ? ಸೊ ದೀಸ್ ಆರ್ ಕಾಲ್ಡ್ ಆಸ್ ಫ್ರಿಂಜಸ್. ಏನಂತ ಕರಿತೀವಿ ಇದಕ್ಕೆ? ಫ್ರಿಂಜಸ್. ನೆಕ್ಸ್ಟ್ ನೋಡೋಣ. ಹೌದಾ? ಸೊ ದಿಸ್ ಈಸ್ ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್. ಈಗ ಯಾಕೆ ಈ ಥರ ಫ್ರಿಂಜಸ್ ಫಾರ್ಮ್ ಆಗುತ್ತೆ, ಯಾಕೆ ಈ ಥರ ಬ್ಯಾಂಡ್ ಫಾರ್ಮ್ ಆಗುತ್ತೆ ಅಂತ ಕುಡ್ ನಾಟ್ ಬಿ ಎಕ್ಸ್ಪ್ಲೇನ್ ಬೈ ರೇ ಆಪ್ಟಿಕ್ಸ್ ಆರ್ ದ ಕಾರ್ಪಸ್ಕ್ಯುಲರ್ ಥಿಯರಿ. ದಿಸ್ ಕುಡ್ ಬಿ ಬ್ಯೂಟಿಫುಲಿ ಎಕ್ಸ್ಪ್ಲೇನ್ಡ್ ಬೈ ಯೂಸಿಂಗ್ ಹೈಗನ್ಸ್ ವೇವ್ ಥಿಯರಿ. ಸೊ ಅವಾಗ, ಹೌದಾ? ಸೊ ಸೈಂಟಿಸ್ಟ್ ಥಾಟೆಡ್ ದ ಕರೆಕ್ಟ್ನೆಸ್ ಅಥವಾ ವೇವ್ ಥಿಯರಿ ಇಸ್ ಕರೆಕ್ಟ್ ಅಂತ ಏನು ಮಾಡಿದ್ರು, ಸೈಂಟಿಸ್ಟ್ ಸ್ಟಾರ್ಟೆಡ್ ಬಿಲೀವಿಂಗ್ ಇನ್ ದ ವೇವ್ ಥಿಯರಿ. ಹೌದಾನೆ? ಸೊ ಹಾಗಾದರೆ ಅನದರ್ ಕ್ವಶನ್. ಸೊ ದ ಲೈಟ್ ಈಸ್ ಎ ವೇವ್. ಹಾಗಾದರೆ ನೀವು ಲೈಟ್ ವೇವ್ ರಿಕ್ವೈರ್ಸ್ ಮೀಡಿಯಮ್ ಫಾರ್ ದ ಪ್ರೊಪಗೇಷನ್. ಯಾವುದೇ ಒಂದು ವೇವ್ ಟ್ರಾವೆಲ್ ಆಗಬೇಕಂದ್ರೆ ಮೀಡಿಯಮ್ ಬೇಕು. ಹಾಗಾದ್ರೆ ಎಲ್ಲಿ ಮೀಡಿಯಮ್ ಇದೆ? ಯಾಕಂದರೆ ವೆನ್ ಲೈಟ್ ಸ್ಟಾರ್ಟ್ ಫ್ರಮ್ ಸನ್, ಸೂರ್ಯನಿಂದ ಹೊರಟಾಗ, ಹೌದಾ? ಸೊ ಅದು ಭೂಮಿ ಮುಟ್ಟಬೇಕಾರೆ ಅರ್ತಿಗೆ, ಸೊ ಏನೋ ಮಧ್ಯದಲ್ಲಿ ಏನಿದೆ, ವ್ಯಾಕ್ಯೂಮ್ ಇದೆ. ಸೊ ಹಾಗಾದ್ರೆ ಲೈಟ್ ಹೆಂಗೆ ಬರ್ತಾ ಇದೆ, ಅದು ವೇವ್ ಆಗಿದ್ದರೆ, ಸೊ ಇಟ್ ಶುಡ್ ನಾಟ್ ಹ್ಯಾವ್ ಕಮ್, ಅಲ್ಲೇ ಸ್ಟಾಪ್ ಆಗಬೇಕಿತ್ತು ಅದು. ಯಾಕಂದ್ರೆ ಮೀಡಿಯಮ್ ಇಲ್ಲ, ಮಧ್ಯದಲ್ಲಿ ವ್ಯಾಕ್ಯೂಮ್ ಇದೆ. ಬಟ್ ಹೌ ಇಟ್ ಈಸ್ ರೀಚಿಂಗ್ ಲೈಟ್ ಫ್ರಮ್ ಸನ್ ಟು ಅವರ್ ಅರ್ತ್ ಅಥವಾ ಸನ್ ಟು ಅವರ್ ಅದರ್ ಪಾರ್ಟ್ಸ್ ಆಫ್ ದ ಸೋಲಾರ್ ಸಿಸ್ಟಮ್, ಹೆಂಗಾಯಿತು? ದಟ್ ವಾಸ್ ದ ಕ್ವಶನ್. ಹೌದಾ? ಸೊ ಅದಕ್ಕೆ ಏನು ಮಾಡಿಬಿಟ್ರು, ದೇ ಥಾಟ್ ಆಫ್ ಎ ಮೀಡಿಯಮ್, ಪರ್ವರೆನ್ಸ್ ಮೀಡಿಯಮ್. ಎಲ್ಲ ಕಡೆ ಒಂದು ಹರಡಿರೋ ಒಂದು ಸರ್ವ್ಯಾಪಿ ಹೆಂಗೆ ಭಗವಂತ ಎಲ್ಲ ಕಡೆ ಇದನ್ನಲ್ಲ, ಗಾಡ್ ಈಸ್ ಎವ್ರಿವೇರ್, ಅದೇ ಥರ. ಸೊ ಸರ್ವಾಂತರ್ಯಾಪಿ ಅನ್ನೋದಿದೆ. ಹೌದಾನೆ? ಸೊ ಆ ಥರ ಒಂದು ಮೀಡಿಯಮ್ ಇದೆ. ದೇ ಕಾಲ್ಡ್ ಇಟ್ ಆಸ್ ಲ್ಯೂಮಿನಿಫೆರಸ್ ಮೀಡಿಯಮ್. ಈಥರ್ ಮೀಡಿಯಮ್. ಎಂಥ ಮೀಡಿಯಮ್? ಲ್ಯೂಮಿನಿಫೆರಸ್ ಈಥರ್ ಮೀಡಿಯಮ್ ಇದೆ ಅಂತ ಅವರು ಹೇಳ್ಬಿಟ್ರು ಅಷ್ಟೇ. ಎಲ್ಲ ಕಡೆ ಮೀಡಿಯಮ್ ಇದೆ, ದಟ್ ಇಸ್ ಕಾಲ್ಡ್ ಆಸ್ ಈಥರ್ ಮೀಡಿಯಮ್. ಸೊ ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ದಿಸ್ ಈಥರ್ ಮೀಡಿಯಮ್, ಹೌದಾ? ಸೊ ಲೈಟ್ ಏನು ಮಾಡ್ತಾ ಇದೆ, ಎಲ್ಲ ಕಡೆ ಅದು ಟ್ರಾವೆಲ್ ಆಗ್ತಾ ಇದೆ ಅಂತ ಹೇಳ್ಬಿಟ್ರು. ಹೌದಾನೆ? ಸೊ ದಟ್ ಗೇವ್ ಎ ವೆರಿ ಕ್ರೂಡ್ ಅಸಂಪ್ಷನ್. ಸೊ ಈಥರ್ ಇದೆ ಅಂತ ಹೇಳಿದ್ರು. ಬಟ್ ಲೇಟರ್ ಆನ್ ಇಟ್ ಕೇಮ್ ಟು ನೋ ದಟ್ ಆ ಥರ ಯಾವುದೇ ಈಥರ್ ಮೀಡಿಯಮ್ ಇಲ್ಲ ಅಂತ ಪ್ರೂವ್ ಮಾಡಿದ್ರು. ಯಾರು? ಡೇವಿಸನ್ ಜರ್ಮರ್ ಅಲ್ಲ, ಯಾರು? ಸೊ ಇವರು. ಸೊ ಲಾಸ್ಟ್ ಚಾಪ್ಟರ್ಲಿ ಹೇಳಿದ್ದೆ. ಸೊ ವಾಟ್ ಇಸ್ ದ ನೇಮ್ ಆಫ್ ದೋಸ್ ಸೈಂಟಿಸ್ಟ್? ಮೈಕೆಲ್ಸನ್ ಆ್ಯಂಡ್ ಮಾರ್ಲೆ. ಎಂಥದ್ದು? ಮೈಕೆಲ್ಸನ್ ಆ್ಯಂಡ್ ಮಾರ್ಲೆ disproved the hypothesis, ether hypothesis. ಈಥರ್ ಅನ್ನೋದೇ ಇಲ್ಲ ಅಂತ ಹೇಳಿದ್ರು. ಹೌದಾನೆ? ಸೊ ಹಾಗಾದ್ರೆ ಇವಾಗ ಕನ್ಫ್ಯೂಷನ್ ಸ್ಟಾರ್ಟ್ ಆಯ್ತು ನಮಗೆ. ಸೊ ಫಸ್ಟ್ ಚಾಪ್ಟರ್ಲಿ ಹೇಳಿದ್ರಿ, ಅಥವಾ ಇನ್ ದ ಲೋವರ್ ಕ್ಲಾಸ್ ವಿ ಥಾಟ್ ಲೈಟ್ ಆಸ್ ಎ ರೇ, ಮತ್ತೆ ಹೇಳ್ತೀರಾ ಇಟ್ ಬಿಹೇವ್ಸ್ ಲೈಕ್ ಎ ಕಾರ್ಪಸಸ್ ಅಂತ, ಇವಾಗ ಹೇಳ್ತಿದ್ದೀರಾ ಇಟ್ ಬಿಹೇವ್ಸ್ ಲೈಕ್ ಎ ವೇವ್ ಅಂತ. ಸೊ ಹಾಗಾದ್ರೆ ವಿಚ್ ಈಸ್ ಕರೆಕ್ಟ್? ಸೊ ದ ಆನ್ಸರ್ ವಾಸ್, ಹೌದಾ? ಸೊ ಇಫ್ ಯು ಸೇ ಸಮ್ ಪಾರ್ಟಿಕಲ್ಸ್, ಸೊ ವಾಟ್ ಇಸ್ ದ ವೇವ್ ಲೆಂತ್ ಆಫ್ ದ ಯೆಲ್ಲೋ ಲೈಟ್? ನಮ್ಮ ಯೆಲ್ಲೋ ಲೈಟ್ ಇದೆಯಪ್ಪ, ಯೆಲ್ಲೋ ಕಲರ್ ಲೈಟ್. ಹೌದಾನೆ? ಸೊ ವಾಟ್ ಈಸ್ ಇಟ್ಸ್ ವೇವ್ ಲೆಂತ್? ಇಟ್ ಈಸ್ ಆಫ್ ಸಮ್ 0.5 ಮೈಕ್ರೋಮೀಟರ್, ಅಥವಾ 500 ನ್ಯಾನೋಮೀಟರ್, ಅಥವಾ 5000 ಆಂಗ್ಸ್ಟ್ರಾಮ್. ಬೇರೆ ನಿಟ್ಟಲ್ಲಿ ಬೇರೆ ಹೇಳ್ಬೋದು. ಹೌದಾನೆ? ದಿಸ್ ದ ವೇವ್ ಲೆಂತ್ ಆಫ್ ದ ಯೆಲ್ಲೋ ಲೈಟ್. ಏನು ಯೆಲ್ಲೋ ಲೈಟ್ ಇದೆಯಲ್ಲ, ಸೊ ಅದರ ವೇವ್ ಲೆಂತ್ ಇಷ್ಟಿದೆ.
ಹೌದಾ? ಸೊ ಬಟ್ ವೆನ್ ಇಟ್ ಎನ್ಕೌಂಟರ್ಸ್ ದ ಪಾರ್ಟಿಕಲ್ಸ್, ಅದೇನು ಮಾಡ್ತೇವೆ, ಡಸ್ಟ್ ಪಾರ್ಟಿಕಲ್ ಮೇಲೆ ಬಂದಿದೆ, ಇದು ಡಸ್ಟ್ ಪಾರ್ಟಿಕಲ್, ಹೌದಾನೆ? ಸೊ ದ ಡಸ್ಟ್ ಪಾರ್ಟಿಕಲ್, ದ ಸೈಜ್ ಆಫ್ ದ ಡಸ್ಟ್ ಪಾರ್ಟಿಕಲ್, ಇಟ್ ವಿಲ್ ಬಿ ವೆರಿ ವೆರಿ ಲಾರ್ಜ್ ಆಸ್ ಕಂಪೇರ್ಡ್ ಟು ದ ವೇವ್ ಲೆಂತ್ ಆಫ್ ದ ಯೆಲ್ಲೋ ಲೈಟ್. ಈ ವೇವ್ ಲೆಂತ್ ಆಫ್ ದ ಯೆಲ್ಲೋ ಲೈಟ್ ಹೋದ್ಕೊಂಡ್ರೆ ಡಸ್ಟ್ ಪಾರ್ಟಿಕಲ್ ಸೈಜು ಭಾಳ ದೊಡ್ಡದಿರುತ್ತೆ. ಆವಾಗ ನಾವೇನು ಮಾಡ್ಬೋದು, ವಿ ಕ್ಯಾನ್ ನೆಗ್ಲೆಕ್ಟ್ ದ ವೇವ್ ನೇಚರ್. ಆ ವೇವ್ ನೇಚರನ್ನು ನಾವು ನೆಗ್ಲೆಕ್ಟ್ ಮಾಡ್ಬೋದು. ನೋಡಿ, ಇಲ್ಲಿ ಏನು ಬರೀತಾ ಇದ್ದೀನಿ ನಾನು, ECG ಥರ, ಹೌದಾ? ನೀವು ದೂರದಿಂದ ನೋಡಿದ್ರೆ ಇಟ್ ಅಪಿಯರ್ಸ್ ಲೈಕ್ ಎ ಸ್ಟ್ರೈಟ್ ಲೈನ್, ಇಟ್ ಅಪಿಯರ್ಸ್ ಲೈಕ್ ಎ ಸ್ಟ್ರೈಟ್ ಲೈನ್, ಹೌದಾನೆ? ಸೊ ವೆನ್ ದ ಪಾರ್ಟಿಕಲ್ ಸೈಜ್ ಜಾಸ್ತಿ ಆಗ್ತಾ ಹೋಗುತ್ತೆ ಆಸ್ ಕಂಪೇರ್ಡ್ ಟು ದ ವೇವ್ ಲೆಂತ್ ಆಫ್ ದ ಲೈಟ್, ವಿ ಕ್ಯಾನ್ ಟ್ರೀಟ್ ಇಟ್ ಲೈಕ್ ಎ ಸ್ಟ್ರೈಟ್ ಲೈನ್, ವಿ ಕ್ಯಾನ್ ಟ್ರೀಟ್ ಇಟ್ ಲೈಕ್ ಎ ಸ್ಟ್ರೈಟ್ ಲೈನ್, ಹೌದಾನೆ? ಸೊ ಆಸ್ ಕಂಪೇರ್ ಟು ದ ಸೈಜ್ ಆಫ್ ದ ಪಾರ್ಟಿಕಲ್, ದಟ್ ಇಸ್ ದ ಡಸ್ಟ್ ಪಾರ್ಟಿಕಲ್ ಆರ್ ವಾಟರ್ ಮಾಲಿಕ್ಯೂಲ್, ದ ವೇವ್ ಲೆಂತ್ ಆಫ್ ದ ಲೈಟ್ ಈಸ್ ವೆರಿ ಸ್ಮಾಲ್, ಹೌದಾ? ಸೊ ಅಂದರೆ ಇನ್ ಜಾಮೆಟ್ರಿಕಲ್ ಆಪ್ಟಿಕ್ಸ್ ಅಥವಾ ಇನ್ ರೇ ಆಪ್ಟಿಕ್ಸ್ ವಿ ನೆಗ್ಲೆಕ್ಟ್ ದ ಫೈನೈಟ್ನೆಸ್ ಆಫ್ ವೇವ್ ಲೆಂತ್. ಈ ವೇವ್ ಲೆಂತ್ನ ನೆಗ್ಲೆಕ್ಟ್ ಮಾಡ್ಬಿಡ್ತೀವಿ, ಈಗ ಭಾಳ ಚಿಕ್ಕದಿರುತ್ತೆ ಆಸ್ ಕಂಪೇರ್ಡ್ ಟು ಸೈಜ್ ಆಫ್ ದ ಪಾರ್ಟಿಕಲ್ಸ್. ಅದನ್ನ ವಿ ನೆಗ್ಲೆಕ್ಟ್ ಆ್ಯಂಡ್ ಟ್ರೀಟ್ ಲೈಕ್ ಎ ರೇ, ಅದನ್ನ ರೇ ಥರ ನಾವು ಟ್ರೀಟ್ ಮಾಡಿಬಿಡ್ತೀವಿ, ಹೌದಾನೆ? ಸೊ ಹಾಗಾದರೆ ಯಾವ ಪಾತಲ್ಲಿ ಲೈಟ್ ಹೋಗುತ್ತೋ ಅಥವಾ ರೇ, ದಟ್ ಪಾತ್ ಕ್ಯಾರೀಸ್ ದ ಎನರ್ಜಿ ಅಂತ ಹೇಳಿ ಅದನ್ನ ಸ್ಟಾರ್ಟ್ ಮಾಡ್ತೀವಿ, ಹೌದಾ? ಸೊ ಆಫ್ಟರ್ ಯಂಗ್ಸ್ ಎಕ್ಸ್ಪೆರಿಮೆಂಟ್, ಯಂಗ್ಸ್ ಎಷ್ಟೆಲ್ಲ ಎಕ್ಸ್ಪೆರಿಮೆಂಟ್ ಮಾಡಿದ್ದಾನು, ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ ಇನ್ 1801. ಸೊ ಇಲ್ಲಿಂದ 40 ವರ್ಷ ಆದಮೇಲೆ, ಆಫ್ಟರ್ 40 years ಮೆನಿ ಎಕ್ಸ್ಪೆರಿಮೆಂಟ್ಸ್ ವರ್ performed to establish the wave nature of light. Many experiments were performed to establish the wave nature, the wave model of light, wave model of light. So at the middle of 19th century, on the 1860, 1870, 1890, ಹೌದಾನೆ? ಸೊ ವೇವ್ ಥಿಯರಿ ಸೀಮ್ ಟು ಬಿ ವೆರಿ ವೆಲ್ ಎಸ್ಟಾಬ್ಲಿಷ್ಡ್. ವೇವ್ ಥಿಯರಿನೇ ಭಾಳ ಜನ ಅಕ್ಸೆಪ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಬಟ್ ದ ಡಿಫಿಕಲ್ಟಿ ವಾಸ್ ಮೀಡಿಯಮ್. ಬಟ್ ಮೀಡಿಯಮ್ ಏನು ಆನ್ಸರ್ ಹೇಳ್ಬಿಟ್ರು ಅವರು, ಲ್ಯೂಮಿನಿಫೆರಸ್ ಈಥರ್ ಮೀಡಿಯಮ್ ಇದೆ ಅಂತ ಹೇಳಿ ಇದೆ, ಅವಾಯ್ಡೆಡ್ ದ ಕನ್ಫ್ಯೂಷನ್, ಹೌದಾನೆ? ಸೊ ಹಾಗಾದರೆ ಈಥರ್ ಇಲ್ಲ ಅಂತ ಮತ್ತೆ ಮೈಕಲ್ಸ್ ಆ್ಯಂಡ್ ಮಾರ್ಲೆ ಪ್ರೂವ್ಡ್. ಮತ್ತೇನು ಮತ್ತೆ ಕ್ವಶನ್, ಮತ್ತು ಹಾಗಾದ್ರೆ ಏನಿದೆ ಮೀಡಿಯಮ್, ವೈ ದ ಲೈಟ್ ಇಸ್ ಟ್ರಾವೆಲಿಂಗ್ ಇನ್ ದ ಫಾರ್ಮ್ ಆಫ್ ವೇವ್ ಅಂತ ಬಂತು. ದ ಆನ್ಸರ್ ವಾಸ್ ಗಿವನ್ ಬೈ, ನಿಮಗೆ ಗೊತ್ತಿದೆ, ಮ್ಯಾಕ್ಸ್ವೆಲ್. ಯಾರು? ಮ್ಯಾಕ್ಸ್ವೆಲ್. ಸೊ ಯು ನೋ ಇನ್ ಪ್ರೀವಿಯಸ್ ಚಾಪ್ಟರ್ಸ್ ವಿ ಹ್ಯಾವ್ ಸ್ಟಡಿಡ್ ದ ಮ್ಯಾಕ್ಸ್ವೆಲ್ಸ್ equations, electromagnetic theory, ಹೌದಾನೆ? ಸೊ ಮ್ಯಾಕ್ಸ್ವೆಲ್ ಏನು ಮಾಡ್ಬಿಟ್ಟ, ಐ ಪುಟ್ ಎ ಫೇಮಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಥಿಯರಿ. ವಾಟ್ ಥಿಯರಿ? ಎಲೆಕ್ಟ್ರೋಮ್ಯಾಗ್ನೆಟಿಕ್ ಥಿಯರಿ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಥಿಯರಿನ ಅವನು ಪ್ರಪೋಸ್ ಮಾಡ್ದ ಮ್ಯಾಕ್ಸ್ವೆಲ್, ಹೌದಾನೆ? ಅವನೇನು ಹೇಳ್ದ, ಸೊ ದ ಎಲೆಕ್ಟ್ರಿಕ್ ಲೈಟ್ ಇಸ್ ಎನ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಅಂತ ಹೇಳ್ಬಿಟ್ಟ. ಇಟ್ told that light is a electromagnetic wave, so which contains the varying electric field. ಏನಿರುತ್ತಲ್ಲ, ಒಂದು ವೇರಿಂಗ್ ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ, ಮತ್ತು ಒಂದು ಬಿಕಾಸ್ ಆಫ್ ದ ಚೇಂಜಿಂಗ್ ಎಲೆಕ್ಟ್ರಿಕ್ ಫೀಲ್ಡ್ ದೇರ್ ಇಸ್ ಎ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ. ಸೊ ಎ ಚೇಂಜಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಗಿವ್ಸ್ ಅಸ್ ಟು ಚೇಂಜಿಂಗ್ ಎಲೆಕ್ಟ್ರಿಕ್ ಫೀಲ್ಡ್, ಎ ಚೇಂಜಿಂಗ್ ಎಲೆಕ್ಟ್ರಿಕ್ ಫೀಲ್ಡ್ ವಿಲ್ ಗಿವ್ಸ್ ಅಸ್ ಟು ಚೇಂಜಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ವೆನ್ ದೇ ಕಂಬೈನ್ ದೇ ವಿಲ್ ಫಾರ್ಮ್ ಎ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್, ಸೊ ದೇ ವಿಲ್ ಪ್ರೊಪಗೇಟ್ ಇನ್ ದ ಮೀಡಿಯಮ್ ಅಂತ ಹೇಳ್ಬಿಟ್ಟು ಲಾಸ್ಟ್ ಚಾಪ್ಟರ್ ಓದಿದ್ವಿ ನಾವು, ಪ್ರೀವಿಯಸ್ ಯಾವುದೋ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಚಾಪ್ಟರ್ಲಿ. ದೇರ್ ವಿ ಹ್ಯಾವ್ seen the set of Maxwell's equations. Maxwell's equation ನಾವು ನೋಡಿದ್ವಿ, ಹೌದಾನೆ? ಸೊ ಏನೋ del cross B that was equal to some 0 ಏನೇನೋ ಬರೆದಿದ್ವಿ, ಹೌದಾ? ಸೊ ಬೇಸ್ಡ್ ಆನ್ ದೋಸ್ ಮ್ಯಾಕ್ಸ್ವೆಲ್ಸ್ ಇಕ್ವೇಷನ್, ಹೌದಾ? ಸೊ ಮ್ಯಾಕ್ಸ್ವೆಲ್ಸ್ ಡಿಸ್ಪ್ರೂವ್ಡ್ ದ ಈಥರ್ ಥಿಯರಿ. ಈಥರ್ ಅನ್ನೋದು ಇಲ್ಲ, ಸೊ ಈಥರ್ ಅವಶ್ಯಕತೆ ಇಲ್ಲ, ಲೈಟ್ ಟ್ರಾವೆಲ್ ಆಗೋದಕ್ಕೆ ಯಾವುದೇ ಮೀಡಿಯಮ್ ಅವಶ್ಯಕತೆ ಇಲ್ಲ, ಬಿಕಾಸ್ ಲೈಟ್ ಇಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ವಿಚ್ ಕಂಟೇನ್ಸ್ time varying electric and magnetic fields. When they propagate, they will form a electromagnetic wave in the vacuum. They could even propagate in the vacuum ಅಂತ ಹೇಳ್ಬಿಟ್ಟ, ಹೌದಾನೆ? ಸೊ in this chapter we shall talk of the wave theory of light. Wave theory of light, ಹೌದಾನೆ? So the changing electric field could result in a magnetic field, so magnetic field could result in a electric field, so both together will travel in the form of a wave ಅಂತ ಹೇಳ್ಬಿಟ್ಟ. ಈವನ್ ಇಂದ ವ್ಯಾಕ್ಯೂಮ್ ಅಲ್ಲೂ ಲೈಟ್ ಟ್ರಾವೆಲ್ ಮಾಡಬಹುದು ಅಂತ ಈ ಪ್ರೂವ್ಡ್. ಸೊ ಅವಾಗ ಈ ಥರನ ಬಗ್ಗೆ ಇದ್ದ ಎಲ್ಲ ಕಲ್ಪನೆ ಹೊರಟೋಯ್ತು. ಸೊ ಹಾಗಾದರೆ ಲೈಟ್ಗೆ ಯಾವುದೇ ಮೀಡಿಯಮ್ನ ಅವಶ್ಯಕತೆ ಇಲ್ಲ, ಬಿಕಾಸ್ ಇಟ್ ಇಸ್ ಎನ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್. ಬಟ್ ಸೌಂಡಿಗೆ ಯು ನೀಡ್ ಎ ಮೀಡಿಯಮ್, ಯಾಕಂದ್ರೆ ಸೌಂಡ್ ಇಸ್ ನಾಟ್ ಎನ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್, ಬಟ್ ಲೈಟ್ ಇಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್. ಸೊ ಅದಕ್ಕೆ ಯಾವುದೇ ಮೀಡಿಯಮ್ ಅವಶ್ಯಕತೆ ಇಲ್ಲ ಅಂತ ಅವನು ಹೇಳ್ಬಿಟ್ಟ, ಯಾರು? ಮ್ಯಾಕ್ಸ್ವೆಲ್. ಸೊ ದಟ್ಸ್ ವೈ ಈ ಥರ ಬಗ್ಗೆ ಇದೆಲ್ಲ ಡಿಸ್ಕಷನ್ ಸ್ಟಾಪ್ ಆಗಿ, ಸೊ ಲೈಟ್ನೆಲ್ಲರೂ ಸ್ಟಾರ್ಟೆಡ್ ಬಿಲೀವ್ ಲೈಕ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಥರ ಅವರು ಬಿಲೀವ್ ಮಾಡೋಕ್ಕೆ ದೇ ಸ್ಟಾರ್ಟೆಡ್, ಹೌದಾನೆ? ಸೊ ಹಾಗಾದರೆ ಹೂ ಸ್ಟಾರ್ಟೆಡ್ ದ ವೇವ್ ಥಿಯರಿ ಆಫ್ ಲೈಟ್? ದ ವೇವ್ ಥಿಯರಿ ಆಫ್ ಲೈಟ್ ವಾಸ್ ಪ್ರಪೋಸ್. ನೋಡಿ, ಕಾರ್ಪಸ್ಕ್ಯುಲರ್ ಥಿಯರಿ ಹೋಯಿತು. ಸೊ ರಿಫ್ಲೆಕ್ಷನ್ಸ್ ನೋಡ್ತು ನೋಡಿ, ಯು ಕ್ಯಾನ್ ಸಿ ಇನ್ ದಿಸ್ ಡಯಾಗ್ರಾಮ್, ಹೌದಾ? ಸೊ ಫೇಮಸ್ ಯಾರು? ಹೈಗನ್ಸ್ ವೇವ್ ಥಿಯರಿ. ನೋಡಿ, ಫ್ರಮ್ ದಿಸ್ ಟಾರ್ಚ್ ಲೈಟ್ ಇಸ್ ಟ್ರಾವೆಲಿಂಗ್ ಇನ್ ದ ಫಾರ್ಮ್ ಆಫ್ ಯೆಲ್ಲೋ ಲೈಟ್. ನೋಡಿ, ಯೆಲ್ಲೋ ಕಲರ್ ಲೈಟ್ ಥರ ಬರ್ತಾ ಇದೆ, ಇಟ್ ಇಸ್ ಎಮಿಟಿಂಗ್ ಯೆಲ್ಲೋ ಲೈಟ್, ಸೊ ಇಟ್ ಇಸ್ ಇನ್ ದ ಫಾರ್ಮ್ ಆಫ್ ಎ ಲೈಟ್. ಈ ಥರ ವೇವ್ ಥರ ಅದು ಲೈಟ್ ಏನು ಮಾಡುತ್ತೆ, ಟ್ರಾವೆಲ್ ಆಗುತ್ತೆ ಅಂತ ಹೈಗನ್ ಹೇಳ್ದ, ಹೌದಾನೆ? ಸೊ ನಾವು ವಿ ಶಾಲ್ ಸ್ಟಡಿ ಹೌ ದ
ವೇವ್ ಥಿಯರಿ ವಾಸ್ ಡೆವಲಪ್ಡ್ ಬೈ ಹೈಗನ್ಸ್. ಹಾಗಾದರೆ ಹೈಗನ್ ಯಾವ ಥರ ವೇವ್ ಥಿಯರಿನ ಡೆವಲಪ್ ಮಾಡ್ದ ಅಂತ ನೋಡೋಣ. ಹೌದಾನೆ. ಸೊ ಬಿಫೋರ್ ಡೆವಲಪಿಂಗ್ wave theory, before developing his wave theory, before going for the calculation, howdane Huygens explained some terms. He explained some terms. So the first term was wavefront. So we start ಮಾಡ್ತೀವಿ ನಾವೇನು Huygens wave theory, HUYGE suffix, Huygens wave theory. Very interesting ಮತ್ತು very important, Huygens wave theory. ಹೌದಾನೆ. So he first thought of the first word, explain the first word, that is called a wavefront. ಏನದು ವೇವ್ ಫ್ರಂಟ್ ಅಂದರೆ ಏನು? ವಾಟ್ ಈಸ್ ವೇವ್ ಫ್ರಂಟ್? ಫ್ರಂಟ್ ಆಫ್ ಸೋಲ್ಜರ್ಸ್ ಅಂತ ಹೇಳ್ತೀವಿ, ಸೈನಿಕರ ಒಂದು ದೊಡ್ಡ ಒಂದು ಸಮೂಹ. ಅದೇ ಥರ ವೇವ್ ಫ್ರಂಟ್ ಅಂದರೆ ಏನು? ಹೌದಾನೆ. ಸೊ ಇಫ್ ಯು ಡ್ರಾಪ್ ಎ ಸ್ಟೋನ್, ಯಾವುದೊಂದು ಕೆರೆ ಇದೆ. ಸೊ ಇಫ್ ಯು ಡ್ರಾಪ್ ಎ ಸ್ಟೋನ್, ಈ ಕೆರೆ ಒಳಗೆ ನೀನೊಂದು ಕಲ್ಲನ್ನ ಹಾಕ್ಬಿಟ್ರೆ ಏನಾಗುತ್ತೆ? ಸೊ ದೇ ವಿಲ್ ಬಿ ವಾಟರ್ ವೇವ್ಸ್ ಫಾರ್ಮ್ಡ್ ಇನ್ ಎ ಕಾನ್ಸೆಂಟ್ರಿಕ್ ಸರ್ಕಲ್. ಎಲ್ಲ ಕಡೆ ಏನಾಗುತ್ತೆ? ಸುತ್ತಲೂ ಒಂದು ವಾಟರ್ ವೇವ್ದು ಪ್ರೊಡ್ಯೂಸ್ ಆಗಿ ಅದು ಆ ಕಡೆಯಿಂದ ಈ ಕಡೆ ಇಟ್ ವಿಲ್ ಪ್ರೊಪಗೇಟ್, ಎಲ್ಲ ದಿಕ್ಕಿನಲ್ಲಿ ಅದು ಹರಿಯೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಹೌದಾನೆ. ಸೊ ಹಾಗಾದರೆ ಇಲ್ಲಿ ನೋಡಿ ಈ ವೇವ್, ಸೊ ಈ ಸರ್ಕಲ್ ಮೇಲಿರೋ ಎಲ್ಲ ಪಾಯಿಂಟ್ಸ್, ದ ಪಾಯಿಂಟ್ಸ್ ಆನ್ ದಿಸ್ ಸರ್ಕಲ್, ದಿಸ್ ಇಸ್ ಎ ವೇವ್ ನಾವು, ವಾಟರ್ ವೇವ್. ಸೊ ದೇ ವಿಲ್ ಬಿ ಇನ್ ದ ಸೇಮ್ ಫೇಸ್, ದೇ ವಿಲ್ ಬಿ ಇನ್ ದ ಸೇಮ್ ಫೇಸ್ ಅಂದರೆ ಒಂದೇ ಥರ ಡ್ಯಾನ್ಸ್ ಮಾಡ್ತಾ ಇರ್ತವೆ. ಅದೇ ಥರ ಇಲ್ಲಿರೋ ಪಾರ್ಟಿಕಲ್ಸ್, ದೇ ವಿಲ್ ಬಿ ಇನ್ ದ ಸೇಮ್ ಫೇಸ್, ದೇ ವಿಲ್ ಬಿ ವೈಬ್ರೇಟಿಂಗ್ ಇನ್ ದ ಸೇಮ್ ಡೈರೆಕ್ಷನ್ ವಿತ್ ದ ಸೇಮ್ ಸ್ಪೀಡ್ ವಿತ್ ದ ಸೇಮ್ ಆ್ಯಂಪ್ಲಿಟ್ಯೂಡ್. ಹೌದಾ? ಸೊ ದಟ್ ಈಸ್ ಕಾಲ್ಡ್ ಆಸ್ ಫೇಸ್, ದಟ್ ಈಸ್ ಕಾಲ್ಡ್ ಆಸ್ ಫೇಸ್. ಹೌದಾ? ನೀನು ಯಾವುದೇ ಒಂದು ಟೈಮಲ್ಲಿ ಪಟ್ ಅಂತ ನೀನು ಮೊಬೈಲಲ್ಲಿ ಕ್ಯಾಮ್ರಲ್ಲಿ ಫೋಟೋ ತಗೊಂಡ್ರೆ ದೇ ವಿಲ್ ಬಿ ಡಿಸ್ಟರ್ಬೆನ್ಸ್ ಇನ್ ದ ಫಾರ್ಮ್ ಆಫ್ ಎ ಸರ್ಕ್ಯುಲರ್ ಕಾನ್ಸೆಂಟ್ರಿಕ್ ಸರ್ಕಲ್ಸ್. ಈ ಥರ ಒಂದು ಡಿಸ್ಟರ್ಬೆನ್ಸ್ ಇರುತ್ತೆ ಅಂದ ಕಾಮ್ ವಾಟರ್ ಸರ್ಫೇಸ್. ಯಾವುದೊಂದು ತೊಟ್ಟಿಲ್ಲೋ ಅಥವಾ ಒಂದು ಕೆರೆಯಲ್ಲೋ ಒಂದು ಕಾಮ್ ಆಗಿರುತ್ತೆ, ನೀರು ಕಲ್ಲು ಹಾಕ್ಬಿಟ್ರೆ ಯು ಕ್ಯಾನ್ ಅಬ್ಸರ್ವ್ ದಿಸ್ ಟೈಪ್ ಆಫ್ ಸರ್ಕ್ಯುಲರ್ ವೇವ್ಸ್. ಹೌದಾ? ಸೊ ಈಚ್ ಸರ್ಕ್ಯುಲರ್ wave will have a particles which are vibrating in phase, which are vibrating in phase. ಹೌದಾನೆ. ಸೊ ದೇ ವಿಲ್ ಬಿ ಆಸಿಲೇಟಿಂಗ್ ಅಥವಾ ದೇ ವಿಲ್ ಬಿ ವೈಬ್ರೇಟಿಂಗ್. ಸೊ ಈ ಥರ ವೈಬ್ರೇಟ್ ಆಗ್ತಾ ಇರೋ ಒಂದು ಪಾರ್ಟಿಕಲ್ಸ್ನ ಒಂದು ಗುಂಪನ್ನ ವಿ ಕಾಲ್ ಇಟ್ ಆಸ್ ಎ ವೇವ್ ಫ್ರಂಟ್, ವಿ ಕಾಲ್ ಇಟ್ ಆಸ್ ಎ ವೇವ್ ಫ್ರಂಟ್. ಸೊ ಹಾಗಾದ್ರೆ ವಾಟ್ ಈಸ್ ವೇವ್ ಫ್ರಂಟ್? ಸೊ ವೇವ್ ಫ್ರಂಟ್ ಈಸ್ ಡಿಫೈನ್ಡ್ ಆಸ್, ವೇವ್ ಫ್ರಂಟ್ ಈಸ್ ಡಿಫೈನ್ಡ್ ಆಸ್, ವೇವ್ ಫ್ರಂಟ್ is defined as, wavefront is defined as locus. ಲೋಕಸ್ ಅಂದರೆ ಗುಂಪು ಅಂತ, ಲೋಕೈ, ಲೋಕಸ್. ಹೌದಾನೆ. ಡಿಫೈನ್ಡ್ ಆಸ್ ಎಂಥ ಲೋಕಸ್ ಇದು? ಜಸ್ಟ್ ನಾಟ್ ಎ ಲೋಕಸ್, ಇಟ್ ಈಸ್ ಎ ಕಂಟಿನ್ಯೂಯಸ್ ಲೋಕಸ್. ನೋಡಿ, ಎಲ್ಲೂ ಗ್ಯಾಪ್ ಇಲ್ಲ, ಈ ಸರ್ಕಲ್ ಫುಲ್ ಕಂಟಿನ್ಯೂಯಸ್ ಲೋಕಸ್. ಹೌದಾನೆ. ಕಂಟಿನ್ಯೂಯಸ್ ಲೋಕಸ್, ಕಂಟಿನ್ಯೂಯಸ್ ಲೋಕಸ್ ಆಫ್ ಪಾರ್ಟಿಕಲ್ಸ್, ಕಂಟಿನ್ಯೂಯಸ್ ಲೋಕಸ್ ಆಫ್ ಪಾರ್ಟಿಕಲ್ಸ್, continuous locus of particles in the medium which are vibrating in phase, which are vibrating ಅಥವಾ oscillating, ಏನು ಬೇಕಾದ್ರೂ ಬರೀಬೋದು ನೀನು, which are vibrating in phase. ಸೊ ಕೇಳ್ತಾನೆ ಡಿಫೈನ್ ವೇವ್ ಫ್ರಂಟ್ ಅಂತ. how we will define wave front? Wave front is defined as the locus of continuous locus of particles in the medium which are vibrating in phase. ನೋಡಿ, ಇದೊಂದು ವೇವ್ ಫ್ರಂಟ್, ಈ ಸರ್ಕಲ್ ಇದೊಂದು ವೇವ್ ಫ್ರಂಟ್. ಎಲ್ಲ ಪಾರ್ಟಿಕಲ್ಸ್ ಒಂದೇ ಫೇಸಲ್ಲಿ ಹೋಗಿ ನೋಡಿ. ಸೊ ಇದೇ ಥರ ಎಲ್ಲ ಕಡೆ. ಹೌದಾನೆ. ಸೊ ಇದು 2 ಡೈಮೆನ್ಷನ್. ಅಕಸ್ಮಾತ್ 3 ಡೈಮೆನ್ಷನ್ ಆದರೆ, ಸೊ ಇಟ್ ಇಸ್ ಸ್ಪ್ರೆಡ್ ಇನ್ ಆಲ್ ಡೈರೆಕ್ಷನ್ ಇನ್ 3 ಡೈಮೆನ್ಷನ್. ಹೌದಾನೆ. ಸೊ ಇದು 3 ಡೈಮೆನ್ಷನ್ ಎಲ್ಲ ಕಡೆದು ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಹೌದಾ? ಸೊ ದಟ್ ವಿ ಕಾಲ್ ಇಟ್ ಆಸ್ ವೇವ್ ಫ್ರಂಟ್. ಇಫ್ ಯು ಜಸ್ಟ್ ಲೈಟ್ ಎ ಮ್ಯಾಚ್ ಬಾಕ್ಸ್, ಒಂದು ಮ್ಯಾಚ್ ಬಾಕ್ಸ್ನ ಬೆಂಕಿ ಕಡ್ಡಿ ಗೀರ ಚೂಡಿತಪ್ಪ, ಲೈಟ್ ಬರೀ ಪ್ಲೇನಲ್ಲಿ ಹೋಗ್ತಾ ಇಲ್ಲ, ಇಟ್ ವಿಲ್ ಮೂವ್ ಇನ್ ಆಲ್ 3 ಡೈಮೆನ್ಷನ್. ಎಲ್ಲ ದಿಕ್ಕಿನಲ್ಲಿ ಹೋಗ್ತಾ ಇರುತ್ತೆ. ಹೌದಾ? ಇನ್ ಆಲ್ 3 ಡೈಮೆನ್ಷನ್. ಹೌದಾ? ಸೊ ಯಾವುದೊಂದು ಲ್ಯಾಂಪ್ ಇದೆ. ಹೌದಾ? ಸೊ ವಿ ಹ್ಯಾವ್ ಎ ಲ್ಯಾಂಪ್. ಸೊ ದೇರ್ ಇಸ್ ಎ ಲೈಟ್. ಹೌದಾ? ಸೊ ಲ್ಯಾಂಪಲ್ಲಿ ಲೈಟ್ ಬೆಳಕು ಉರಿತಾ ಇದೆ. ಸೊ ಬೆಳಕು ಎಲ್ಲ ಕಡೆ ಹೋಗ್ತಾ ಇರುತ್ತೆ. ಈ ಮೊಬೈಲ್ ಒಳಗೆ ಹೋಗ್ತಾ ಇರುತ್ತೆ, ಮೊಬೈಲ್ ಹೊರಗೆ ಬರ್ತಾ ಇರುತ್ತೆ. ದಟ್ ಇಸ್ ಕಾಲ್ಡ್ 3 ಡೈಮೆನ್ಷನ್ ವ್ಯೂ. ಹೌದಾ? ಸೊ ದಿಸ್ ಇಸ್ ಕಾಲ್ಡ್ ವೇವ್ ಫ್ರಂಟ್. ಸೊ ವಾಟ್ ಇಸ್ ವೇವ್ ಫ್ರಂಟ್? ವೇವ್ ಫ್ರಂಟ್ ಇಸ್ ಡಿಫೈನ್ಡ್ as continuous locus of all the particles in medium which are vibrating in the same phase, ಹೌದಾನೆ. ಸೊ ಹಾಗಾದ್ರೆ ಡಿಪೆಂಡಿಂಗ್ ಅಪಾನ್ ದ ಶೇಪ್ ಆಫ್ ದ ಸೋರ್ಸ್, ಸೋರ್ಸ್ ಅಂದರೆ ಶೇಪ್ ಆಫ್ ಸೋರ್ಸ್ ಅಂದರೆ ಲೈಟ್ ಎಲ್ಲಿಂದ ಪ್ರೊಡ್ಯೂಸ್ ಆಯಿತು, ದಟ್ ಇಸ್ ಕಾಲ್ಡ್ ಎಸ್ ಸೋರ್ಸ್. ಹೌದಾನೆ. ಸೊ ಡಿಪೆಂಡಿಂಗ್ ಅಪಾನ್ ದ ಶೇಪ್ ಆಫ್ ದ ಸೋರ್ಸ್ ದೇರ್ ಆರ್ 3 types of wave fronts. So first one is called as spherical wave front. ಎಂಥ ವೇವ್ ಫ್ರಂಟ್? spherical wave front. ಸೊ ಯಾವಾಗ ಸ್ಪೆರಿಕಲ್ ವೇವ್ ಫ್ರಂಟ್ ಫಾರ್ಮ್ ಆಗುತ್ತೆ ಅಂದರೆ, when the source of light is a point source, ಈ ಥರ ಒಂದು ಬಲ್ಬ್, LED ಬಲ್ಬ್. ಹೌದಾನೆ. ಸೊ when the source of light is a point source, ಇದೇ ಮಾಡುತ್ತೆ, ಇಟ್ ವಿಲ್ ಪ್ರೊಡ್ಯೂಸ್ ದ ವೇವ್ಸ್ ಇನ್ ಆಲ್ ಡೈರೆಕ್ಷನ್. ಎಲ್ಲ ಕಡೆ ಅದೇ ಮಾಡುತ್ತೆ. ಈ ಥರ ಕಾನ್ಸೆಂಟ್ರಿಕ್ ಸರ್ಕಲ್ ಥರ it will produce the wave front. If it is source, it will produce the
waves in all directions, in all possible directions. So this is called a spherical wavefront. So when the source of light is a point source, we will observe the spherical wavefront. So the second type of wavefront is the cylindrical wavefront. And the wavefront, cylindrical wavefront, cylindrical wavefront. ಯಾವ ಫಾರ್ಮ್ ಆಗುತ್ತೆ? when the source of light is a linear source, ಟ್ಯೂಬ್ಲೈಟ್ ಇದ್ದಂಗೆ. ಇವಾಗ ಟ್ಯೂಬ್ಲೈಟ್ ನೋಡಿದಾರೆ, ಅಥವಾ ಲೀನಿಯರ್ ಸೋರ್ಸ್ ಅಥವಾ ಸ್ಲಿಟ್. ಮನೇಲಿ ಯಾವುದೋ ಬಾಗಿಲಲ್ಲಿ ಒಂದು ದೊಡ್ಡ ಬೆಳಕಿನ ಕಿಂಡಿ ಇರುತ್ತೆ, ಇಷ್ಟುದ್ದ ಬೆಳಕು ಬಾಗಿಲೆಲ್ಲ ಓಪನ್ ಆಗಿಬಿಟ್ಟಿರುತ್ತೆ ಇಷ್ಟು, ಹೌದಾ? ಸೊ ಈ ಥರ ಒಂದು ಲೀನಿಯರ್ ಸೋರ್ಸ್ ಇದ್ದಾಗ ಇಟ್ ವಿಲ್ ಪ್ರೊಡ್ಯೂಸ್ ದ ವೇವ್ಸ್ ಇನ್ ಆಲ್ ಡೈರೆಕ್ಷನ್. ಈ ಕಡೆ ಎಲ್ಲ ದಿಕ್ಕಿನಲ್ಲಿ ಏನು ಮಾಡುತ್ತೆ? ವೇವ್ಸ್ನ ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ. ಇಲ್ಲಿ ಕೆಳಗೆ ಅಷ್ಟೇ ಎಲ್ಲ ಕೂಡ್ಬಿಟ್ರೆ ವಿಲ್ ಅಪಿಯರ್ ಲೈಕ್ ಎ ಸಿಲಿಂಡರ್, ಇಟ್ ವಿಲ್ ಅಪಿಯರ್ ಲೈಕ್ ಎ ಸಿಲಿಂಡರ್. ಸೊ ದಿಸ್ ಈಸ್ ಕಾಲ್ಡ್ ಎ ಸಿಲಿಂಡ್ರಿಕಲ್ ವೇವ್ ಫ್ರಂಟ್, ಹೌದಾನೆ? ಸೊ ದ ಥರ್ಡ್ ಟೈಪ್ ಆಫ್ ವೇವ್ ಫ್ರಂಟ್ ಈಸ್ ದ ಪ್ಲೇನ್ ವೇವ್ ಫ್ರಂಟ್. ಎಂಥದ್ದು? ಪ್ಲೇನ್ ವೇವ್ ಫ್ರಂಟ್. ಯಾವಾಗ ಪ್ರೊಡ್ಯೂಸ್ ಆಗುತ್ತೆ ಪ್ಲೇನ್ ವೇವ್ ಫ್ರಂಟ್? when the point source is at infinite distance. ಅದು ಪಾಯಿಂಟ್ ಸೋರ್ಸ್ ಆಗಿರ್ಬೋದು ಅಥವಾ ಲೀನಿಯರ್ ಸೋರ್ಸ್ ಆಗಿರ್ಬೋದು. when the linear or point source, when it is at infinite distance, ಭಾಳ ದೂರದಲ್ಲಿದ್ದರೆ the light coming will be appearing like a plane, ಹೌದಾನೆ? ಸೊ ದಟ್ ಈಸ್ ಕಾಲ್ಡ್ ಆಸ್ ಪ್ಲೇನ್ ವೇವ್ ಫ್ರಂಟ್. ಯಾವ ದೂರಿಂದ ಬರ್ತಾ ಇದೆ, the light rays are coming from the larger distance. ಸೊ ಯಾವಾಗ ನಮ್ಮನ್ನು ಬಂದು ಮುಟ್ತಾವೋ, ಸೊ it will appear like a ಪ್ಲೇನ್ ಥರ ಕಾಣುತ್ತೆ, ಮತ್ತೆ ಇಲ್ಲಿಂದ ಪಾಸ್ ಆಗ್ತದೆ, ಹೌದಾನೆ? ಸೊ when the light source, it may be a linear source or a spherical source. when the light source is at an infinite distance, we will observe a plane wavefront. So there are three types of wavefronts proposed by Eigen. So the Eigen ಏನು ಮಾಡ್ತಾನೆ, his building is wave theory. ನೋಡಿ how beautifully he builds. ಕೊನೆಗೆ ಗೊತ್ತಾಗುತ್ತೆ ಚಾಪ್ಟರ್ ಮುಗಿತಾ ಬಂದಂಗೆ ಯಾವ ಥರ ಅವನು ಡೆವಲಪ್ ಮಾಡ್ದ ಅಂತ, ಹೌದಾ? ಸೊ ನಾವು ವಿ ಶಾಲ್ ಸ್ಟಾಪ್ ಹಿಯರ್. ಸೊ ಯು ಕ್ಯಾನ್ ರೀಡ್ ದ ಟೆಕ್ಸ್ಟ್ ಬುಕ್. ಟೆಕ್ಸ್ಟ್ ಬುಕ್ನ ರೀಡ್ ಮಾಡಿ. ಸೊ ಇಟ್ ಈಸ್ ವೆರಿ ಬ್ಯೂಟಿಫುಲಿ ಎಸ್ ಎಕ್ಸ್ಪ್ಲೈನ್.